ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುರುಳಿಗೆ 1 ವರ್ಷ ತುಂಬುವ ಹೊತ್ತಿಗೆ ನನಗೆ ಮತ್ತೆ ವರ್ಗವಾದಾಗ ನಾನು ಹುಚ್ಚು ಧೈರ್ಯ ಮಾಡಿಬಿಟ್ಟೆ. ಹೇಗಿದ್ರೂ ಮುರುಳಿ ದೊಡ್ಡವನಾದ ಪರವಾಗಿಲ್ಲ, ಮಧುಂದು ಪರವಾಗಿಲ್ಲ, ಕೆಲಸದವ್ರನ್ನ ಇಟ್ಕೊಂಡು ನೋಡ್ಕೋತೀನಿ ಎಂದು ಅತ್ತಿಗೆಗೆ ಒಪ್ಪಿಸಿ ಮದನ ಮುರುಳಿಯರನ್ನು ನನ್ನೊಂದಿಗೆ ಕರೆದೊಯ್ದೆ. ಮಧು ಯಾವಾಗಲೂ ನರಳುತ್ತಾ ಸೂಕ್ಷ್ಮ ಸ್ವಭಾವದ ಮುರುಳಿಯನ್ನು ಎತ್ತಿ ಇಳಿಸಲಾರದ್ದರಿಂದ ಅವನು ನನ್ನ ಹಿಂದೆಯೇ ಇರುತ್ತಿದ್ದ. ಅವನನ್ನು ತಟ್ಟಿ ನಾನೇ ಮಲಗಿಸಬೇಕು, ಅವನನ್ನು ಎತ್ತಿಕೊಳ್ಳಬೇಕು, ಬಟ್ಟೆ ಬದಲಾಯಿಸಬೇಕು, ಊಟ ಮಾಡಿಸಬೇಕು. ಹೀಗಾಗಿ ಎಲ್ಲಕ್ಕೂ ನನ್ನ ಬೆನ್ನು ಹಿಡಿಯುತ್ತಿದ್ದನು. ನಾನಿಲ್ಲದ ವೇಳೆಯಲ್ಲಿ ಸಾಕಮ್ಮನನ್ನು ಹಿಡಿಯುತ್ತಿದ್ದನು. ತಾಯಿಗೆ ಆಗುವುದಿಲ್ಲವೆಂದು ಸೂಕ್ಷ್ಮಗ್ರಹಿಯಾದ ಅವನು ಮಧುವಿಗೆ ತೊಂದರೆ ಕೊಡುತ್ತಿರಲಿಲ್ಲ. ಏನಿದ್ದರೂ ಗಂಟೆಗೊಂದು ಬಾರಿ ಅಮ್ಮ ಎಂದು ಕೂಗುತ್ತಾ ಅವಳು ಕಣ್ಣಿಗೆ ಬಿದ್ದ ಕೂಡಲೇ ತನ್ನ ಬಾಡಿಗೆ ತಾನಿರುತ್ತಿದ್ದನು. ಮಧು ಕಣ್ಣೆದುರಿಗಿದ್ದರೆ ಸಾಕು ಅವನಿಗೆ. ಆದರೆ ಮದನ ಬಹಳ ತುಂಟ. ಅವನ ದುಷ್ಟತನವೂ ಜಾಸ್ತಿಯಾಗಿತ್ತು. ಸಾಕಮ್ಮನನ್ನು ಹೆದರಿಸಿ ಬೆದರಿಸಿ ಬೇಕಾದುದನ್ನು ವಸೂಲು ಮಾಡುತ್ತಿದ್ದನು. ಅಪ್ಪಿತಪ್ಪಿ ಅವನ ಕೈಗೆ ಹಂಟರ್ ಪಿಸ್ತೂಲ್ಗಳನ್ನು ಸಿಕ್ಕಿಸುತ್ತಿರಲಿಲ್ಲ. ಅವನ ತುಂಟತನ ತಡೆಯಲಾರದೆ ಮಧು ಗದರಿದರೆ ಸಾಕು ಅವಳನ್ನೇ ಹೆದರಿಸುತ್ತಿದ್ದ. ಒಮ್ಮೆ ಅವನ ತುಂಟತನ ತಡೆಯಲಾರದ ಮಧು ಅವನನ್ನು ಹೊಡೆಯಲು ಮುಂದೆ ಬಾಗಿದಾಗ ಅವಳನ್ನು ತಳ್ಳಲು ಹೋಗಿ ಅವಳು ವೀಲ್ಚೇರಿನಿಂದ ಉರುಳಿ ಬಿದ್ದು ಕೈ ತರಚಿ ಹೋಗಿತ್ತು. ಅದನ್ನು ಕಂಡ ನನಗೆ ಮದನನ ಮೇಲೆ ರೋಷ ಉಕ್ಕಿ ಹಂಟರ್ನಿಂದ 4 ಬಾರಿಸಿದಾಗ ಮಧು ಕಣ್ಣೀರಿಟ್ಟು ತಡೆದಳು. ಬೇಡ ಮಗುನ ನನ್ನ ಮುಂದೆ ಹೊಡಿಬೇಡಿ, ಅವನಿಗೇನು ಗೊತ್ತು ನಾನು ಕುಂಟಿ ಅಂತ, ಬೇಕು ಅಂತ ಮಾಡಿದ್ನ. ಅವಳ ಕಣ್ಣೀರಿಗೆ ಮಣಿದು ನಾನು ಸುಮ್ಮನಾಗಬೇಕಾಯಿತು. ಆದರೆ ಅಂದಿನಿಂದ ಮಕ್ಕಳ ಯೋಗಕ್ಷೇಮ ಆಟ ಪಾಠ ನೋಡಿಕೊಳ್ಳಲು ಡಿಸೋಜನನ್ನು ನೇಮಿಸಿಕೊಂಡೆ. ಅವನು ಮಕ್ಕಳನ್ನು ನೋಡಿಕೊಳ್ಳಲು ಸಮರ್ಥನಾದುದಲ್ಲದೆ ಅವರಿಗೆ ಈಜು ಆಟ ಪಾಠ ಹೇಳಿಕೊಡುತ್ತಿದ್ದನು. ಅವನಿಗೆ ಡ್ರೈವಿಂಗ್ ಹೇಳಿಕೊಟ್ಟು ಬೇಕಾದಾಗ ಮಧುವನ್ನು ಅಲ್ಲಿ ಇಲ್ಲಿ ಕರೆದೊಯ್ಯಲು ತಯಾರು ಮಾಡಿದೆ. ಮಕ್ಕಳನ್ನು ಸಮಯ ಸಿಕ್ಕಿದಾಗಲೆಲ್ಲ ನನ್ನ ಬಳಿ ಕೂರಿಸಿಕೊಂಡು ಮಧುವಿನ ಬಗ್ಗೆ ಹೇಳುತ್ತಿದ್ದೆ. ಪಾಪ ಅಮ್ಮನ ಕೈಯೆಲ್ಲ ಗೊಲ್ಲ, ನೀವಿಬ್ರು ನೋಡ್ಕೋಬೇಕು ನೋಡಿ. ನಾವು 3 ಜನ ರುಸ್ತಂ ಗಂಡುಗಳು, ಅಮ್ಮ ಹೂವಿನಂತೆ, ನಾವು ಚೆನ್ನಾಗಿ ನೋಡ್ಕೋಬೇಕು. ಕ್ರಮೇಣ ಮಕ್ಕಳು ಅವಳಿಗೆ ತೊಂದರೆ ಕೊಡುವುದನ್ನು ಕಡಿಮೆ ಮಾಡಿದರು. ಆದರೆ ನಿದ್ರೆ ಬಂದಾಗ, ಕಾಯಿಲೆ ಮಲಗಿದಾಗ ಅಮ್ಮನೇ ಬೇಕು. ತನ್ನ ಇಕ್ಕೆಲದಲ್ಲೂ ಮದನ ಮುರುಳಿಯರನ್ನು ತಪ್ಪಿ ಮಲಗಿಸಿಕೊಂಡು ಮಧು ಮಲಗಿದ್ದರೆ ನನಗೆ ನೋಡುವುದಕ್ಕೆ ಹಿಗ್ಗು. ನಾನು 3 ಮುತ್ತಿಟ್ಟು ಹೇಳುತ್ತಿದ್ದೆ, ಮಧು ನೋಡು, ನಮ್ಮ ಸಂಸಾರವೆಲ್ಲ ಈ ಮಂಚದ ಮೇಲೆಯೇ ಇದೆ. ಮಕ್ಕಳು ಮಲಗಿದ ಮೇಲೆ ಅವರನ್ನು ಎತ್ತಿ ಸಾಕಮ್ಮನ ಬಳಿ ಮಲಗಿಸಿ ಆನಂತರ ಮಧುವಿನ ಬಳಿ ನಾನು ಸಾಗುತ್ತಿದ್ದೆ. ಅವಳನ್ನು ಬಳಸಿ ನನ್ನ ಹೃದಯದಲ್ಲಡಗಿಸಿಕೊಂಡರೆ ನನ್ನ ಸುಖದ ಬಟ್ಟಲು ತುಂಬಿ ಹೋಗುತ್ತಿತ್ತು. ಮದನ ಮುರುಳಿ ಬೆಳೆದು ಸ್ಕೂಲಿಗೆ ಹೋಗುವ ವಯಸ್ಸು ಬರುತ್ತಲೇ ಸಮಸ್ಯೆಗಳು ಬೆಳೆಯತೊಡಗಿತು. ಅವರಿಬ್ಬರ ಜಗಳ ರಗಳೆ ಜಾಸ್ತಿಯಾಗುತ್ತಿತ್ತು. ಮದನನಿಗೆ ತುಂಟತನ ಸಾಹಸಗಳಲ್ಲಿದ್ದ ಬುದ್ಧಿ ಓದು ಬರಹದಲ್ಲಿರಲಿಲ್ಲ. ಮುರುಳಿಗೆ ಓದು ಬರಹದಲ್ಲಿ ಬಲು ಆಸಕ್ತಿ. ಆಟ ಜಗಳ ರಗಳೆಗಳೆಂದರೆ ಬಲು ದೂರ. ಮದನನಿಗೆ ಬಗೆ ಬಗೆಯಾದ ಊಟ ತಿಂಡಿ ಇದ್ದು ಬಿಟ್ಟರೆ ಸಾಕು. ಮುರುಳಿಗೆ 4-5 ಪುಸ್ತಕಗಳನ್ನು ಕೊಟ್ಟರೆ ಸಾಕು. ಬೆಳಗಿನಿಂದ ಸಂಜೆಯವರೆಗೆ ಇದ್ದು ಬಿಡುತ್ತಿದ್ದನು. ಅವನಿಗೆ ಊಟ ತಿಂಡಿಯ ಯೋಚನೆಯೇ ಇರಲಿಲ್ಲ. ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಹೊಸ ಸಮಸ್ಯೆಗಳು ಉದ್ಭವಿಸಿದವು. ದಿನ ಬೆಳಗಾದರೆ ಮದನನ ಪುಸ್ತಕ ಬಳಪ ಪೆನ್ಸಿಲುಗಳು ಹಾಳಾಗುತ್ತಿದ್ದವು. ಸಾಧುವಾಗಿದ್ದ ಮುರುಳಿಯ ಪುಸ್ತಕ ಪೆನ್ಸಿಲುಗಳನ್ನು ಎತ್ತಿಕೊಂಡು ಬಿಡುತ್ತಿದ್ದನು ಮುರುಳಿ. ಕೇಳಿದರೆ ಮದನನ ಬಲ ಪ್ರದರ್ಶನವಾಗುತ್ತಿತ್ತು. ಅವರ ಜಗಳ ತಡೆಯಲಾರದೆ ಮಧು ತಡೆಯಲು ಹೋಗಿ ಕುರ್ಚಿಯಿಂದ ಮುಗ್ಗರಿಸಿಯೋ ಕೈಗೋ ತಲೆಗೋ ಏಟು ತಗುಲಿಯೋ ಒದ್ದಾಡಿದಾಗ ಇಬ್ಬರು ಸುಮ್ಮನಾಗುತ್ತಿದ್ದರು. ಯಾಕಾದರೂ ಅಣ್ಣ ತಮ್ಮಂದಿರಾದರೂ ಶತ್ರುಗಳಾಗಿ ಹುಟ್ಟಬೇಕಿತ್ತು ಎಂದು ಗದರುತ್ತಿದ್ದಳು. ಅವಳ ರೋಷ ಕೋಪ ಬೇಸರ ನನಗೆ ಸಂಕಟವಾಗುತ್ತಿತ್ತು. ಅವಳು ಯಾವಾಗಲೂ ನಗುನಗುತ್ತಾ ಹಾಯಾಗಿರಲೆಂದು ನನ್ನ ಆಸೆ. ಜೀವನದಲ್ಲಿ ಎಲ್ಲರಂತಿರಲು ಆಗದೆ ಚಿಕ್ಕ ವಯಸ್ಸಿನಲ್ಲಿ ನಲಿವನ್ನೆಲ್ಲ ಒತ್ತೆಗಿಟ್ಟು ಅಸಹಾಯಕಳಾಗಿ ಪ್ರತಿಯೊಂದಕ್ಕೂ ಪರಾಧೀನಳಾಗಿದ್ದ ಅವಳಿಗೆ ಬದುಕಿನಲ್ಲಿ ಕಂಡ ನಲಿವು ನನ್ನೊಲವು ಮಕ್ಕಳಾದವು.
ಮಕ್ಕಳು ವಿಪರೀತ ಬೇಸರಪಡಿಸಿದಾಗ ಅವಳು ತಡೆಯಲಾರದೆ ಕಣ್ಣೀರು ಮಿಡಿದಾಗ ನಾನು ಮಕ್ಕಳನ್ನು ಶಿಕ್ಷಿಸಲು ಹಂಟರ್ ಕೈಗೆ ತೆಗೆದುಕೊಳ್ಳುತ್ತಿದ್ದೆ. ಅಂತೂ ಹಾಗೂ ಹೀಗೂ ಮಕ್ಕಳು ಬೆಳೆದು ಬುದ್ಧಿ ಬೆಳೆದು ತಿಳಿವು ಮೂಡಿದ್ದರಿಂದ ಮಧುವಿಗೆ ಸಮಸ್ಯೆಗಳು ತಿಳಿಯಾಗುತ್ತಿತ್ತು. ಮದನ ಮುರಳಿಯರಿಗೆ ತಿಳಿಯುತ್ತಿದ್ದರಿಂದ ತಾಯಿಗೆ ಕೊಂಚವೂ ನೋವಾಗದಂತೆ ಮನಸ್ಸಿಗೆ ಬೇಸರವಾಗದಂತೆ ನಡೆದುಕೊಳ್ಳುತ್ತಿದ್ದರು. ಹೀಗೆ ಬದುಕಿನಲ್ಲಿ ಎಲ್ಲವೂ ಸುಗಮವಾದಾಗ ಮಧುವೇಕೆ ಈಚೀಚೆಗೆ ಹೀಗಾದಳು ನನಗೆ ತೋಚದಾಯಿತು. ಪಪ್ಪ ಊಟಕ್ಕೆ ಬರ್ಬೇಕಂತೆ. ಏನಪ್ಪ ಕೂತ್ಕೊಂಡೇ ನಿದ್ದೆ ಮಾಡ್ತಾ ಇದ್ದೀಯಾ? ಮದನ ಕೂಗಿದಾಗ ಕಣ್ಬಿಟ್ಟೆ. ನನ್ನ ಹಿಂದಿನ ಬದುಕಿನಲ್ಲಿ ಪರದೆ ಮುಚ್ಚಿ ಎದ್ದೆ. ಬಂದೆ ನಡಿ. ಎದ್ದು ಒಳಗೆ ನಡೆದೆ. ಸಾಕಮ್ಮ ಮಧುವಿಗೆ ತಟ್ಟೆಯಲ್ಲಿ ಎಲ್ಲವನ್ನು ಬಡಿಸಿಕೊಂಡು ತೆಗೆದುಕೊಂಡು ಅವಳ ರೂಮಿನತ್ತ ಹೋಗುತ್ತಿದ್ದಳು. ನಾನು ಅವಳನ್ನು ತಡೆದು, ಯಾಕೆ ಮಧುವನ್ನ ಇಲ್ಲೇ ಕರಿ, ಇಲ್ಲೇ ನಮ್ಮ ಜೊತೆನೆ ತಟ್ಟೆ ಇಡಿ, ನಮ್ಮ ಜೊತೆ ಊಟ ಮಾಡಲಿ, ನಾನು ಎತ್ಕೊಂಡು ಬರ್ತೀನಿ. ಏನೋ ಅಪ್ಪ ಅವಳೇ ಕೇಳಿದ್ದು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಸಾಕಮ್ಮ ಹೇಳಿದಾಗ ನಾನು ಅವರ ಕೈಯಿಂದ ತಟ್ಟೆಯನ್ನು ತೆಗೆದುಕೊಂಡು ಟೇಬಲಿನ ಮೇಲಿಟ್ಟು ಮಧುವಿನ ಬಳಿಗೆ ಹೋದೆ. ಯಾಕೆ ಮಧು, ಇವತ್ತು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತಿದ್ದೆ, ಇಲ್ಲೇ ಊಟ ತರೋಕೆ ಹೇಳಿದ್ಯಾ? ಮಧು ಉತ್ತರಿಸುವ ಮುನ್ನ ನಾನು ಅವಳನ್ನು ಎತ್ತಿಕೊಂಡು ಊಟದ ಟೇಬಲಿನ ಮುಂದೆ ಕೂರಿಸಿದೆ. ಮದನ ತಟ್ಟೆಯನ್ನು ಅವಳ ಮುಂದೆ ಸರಿಯಾಗಿಟ್ಟನು. ಮುರುಳಿ ಅವಳ ಪಕ್ಕದಲ್ಲಿ ಬಂದು ಕುಳಿತನು. ಅಮ್ಮ, ಕೋಸಂಬರಿ ತಿಂದು ನೋಡು, ಎಷ್ಟು ಚೆನ್ನಾಗಿದೆ. ಸಾವಿಗೆ ಪಾಯಸಕ್ಕೆ ಎಷ್ಟೊಂದು ಗೋಡಂಬಿ ದ್ರಾಕ್ಷಿ ಹಾಕಿದ್ದಾನೆ ನಾಣಿ, ನೋಡು. ನಾಣಿ, ಅಮ್ಮ ಬಂದರು, ಬೇಗ ಬಡಿಸು ಬಾ, ಮದನ ಕೂಗಿದನು. ಇಷ್ಟೊಂದು ಪ್ರೀತಿ ಆದರದ ಹಂದರದಲ್ಲಿ ತಾನು ಯಾರಿಗೂ ಸೇರಿದವಳಲ್ಲವೆನ್ನುವಂತೆ ಮಧು ಎತ್ತಲೋ ನೋಡುತ್ತಾ ಕುಳಿತಿದ್ದಳು. ನಾನೇನು ಅಪರಾಧ ಮಾಡಿದೆ? ನನಗೇಕೆ ಈ ಶಿಕ್ಷೆ? ನಾನು ಮಧುವನ್ನೇ ನೋಡಿದೆ. ಅವಳು ಬಡಿಸುವುದನ್ನು ಬೆರಳಿನಿಂದ ಮುಟ್ಟಿ ಮುಟ್ಟಿ ಜರುಗಿಸುತ್ತಿದ್ದಳು. ಮದನ ಪುಷ್ಕಳವಾಗಿ ಊಟ ಮಾಡುತ್ತಿದ್ದನು. ಮುರುಳಿ ಮಧುವಿನ ತಟ್ಟೆಯನ್ನೇ ಗಮನಿಸುತ್ತಿದ್ದನು. ಯಾಕಮ್ಮ ಊಟ ಸೇರಲ್ವಾ? ಅಡಿಗೆ ರುಚಿ ನಿಂಗೆ ಸರಿಯಾಗಿಲ್ವಾ? ಅಮ್ಮ, ನಿಂಗೆ ಉಪಚಾರ ಮಾಡೋ ಹಾಗೆ ನನಗೆ ಯಾರಾದರೂ ಮಾಡಿದ್ರೆ ನಾನು ಇದರ 2ರಷ್ಟು ಊಟ ಮಾಡ್ತಿದ್ದೆ ಎಂದ ಮದನ. ಊಟದ ಶಾಸ್ತ್ರ ಮುಗಿಸಿದಾಗ ಮಧುವನ್ನು ನಾನೇ ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿ ಒದಿಕಿ ಓದಿಸಿದೆ. ಸ್ವಲ್ಪ ನಿದ್ದೆ ಮಾಡು ಮಧು, ಸಾಯಂಕಾಲ ಎಲ್ಲಾದರೂ ಹೋಗೋಣ ಎಂದು ಕೆನ್ನೆ ತಟ್ಟಿ ಹೊರಗೆ ಬಂದೆ. ಸಾಕಮ್ಮ ತಟ್ಟೆಯಲ್ಲಿ ಅಡಿಕೆ ಪುಡಿ ಸೋಂಪು ಹಿಡಿದು ಬಂದಳು. ಸಾಕಮ್ಮ, ಮಧು ಯಾಕೆ ಬರ್ತಾ ಬರ್ತಾ ಹೀಗಾದ್ಲು? ಮೈಗೆ ಏನಾಗಿದೆ? ನಾನು ಅಡಿಕೆ ಬಾಯಿಗೆ ಹಾಕುತ್ತಾ ಕೇಳಿದೆ. ನಂಗೊತ್ತಿಲ್ಲಪ್ಪ, ಯಾಕೋ ಈಚೀಚೆಗೆ ಬಡವಾಗಿ ಹೋದ್ಲು ಎಂದಳು. ನಾನೇ ಯೋಚಿಸಿದೆ, ಅವಳಿಗೆ ವಾತಾವರಣ ಬದಲಾಯಿಸಿದರೆ ವಾಸಿ ಎನಿಸಿತು. ಏನಾದರೂ ಒಮ್ಮೆ ಮನೆಯ ಡಾಕ್ಟರ್ ಆಗಿದ್ದ ಡಾಕ್ಟರ್ ಗೋವಿಂದರನ್ನು ವಿಚಾರಿಸಿದರೆ ವಾಸಿ ಎನ್ನಿಸಿತು. ಅವರಿಗೆ ಫೋನ್ ಮಾಡಿ ಹೇಳಿದಾಗ ಅವರು ಆಗಲಿ, ಬಂದು 5 ನಿಮಿಷ ಇದ್ದು ಹೋಗ್ತೀನಿ ಎಂದರು. ಡಾಕ್ಟರ್ ಬಂದು ಪರೀಕ್ಷಿಸುವುದೆಂದರೆ ಮಧು ಒಪ್ಪುವುದಿಲ್ಲ. ಆದ್ದರಿಂದ ಅವರಿಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ವಿಷಯ ತಿಳಿಸಿದೆ. ಬಹಳ ಸಂತೋಷ, ಏನಾದರೂ ಹೊಟ್ಟೆ ತುಂಬಿಸೋ ಹಾಗಿದ್ರೆ ಖಂಡಿತ ಬರ್ತೀನಿ ಎಂದರು. ಡಾಕ್ಟರ್ ಗೋವಿಂದ ಬಂದಾಗ ಮಧುವಿನ್ನು ಮಲಗಿದ್ದಳು. ನಾನು ಕೂಲಂಕುಷವಾಗಿ ಅವಳ ಈಚೀಚಿನ ನಡವಳಿಕೆಯ ಬಗ್ಗೆ ಹೇಳಿದಾಗ ಅವರು ಮಾತು ಸರಿಸಿಬಿಟ್ಟರು. ನೋನು, ಒಂದೊಂದು ಸಲ ಹೆಂಗಸರಿಗೆ ಇಲ್ಲದ ಇಮ್ಯಾಜಿನೇಷನ್ಗಳಿಂದ ಡಿಪ್ರೆಷನ್ ಬಂದ್ಬಿಡುತ್ತೆ. ಸ್ವಲ್ಪ ಎನಿಮಿಯಾ ಇದ್ರೂ ಇರ್ಬೋದು, ಇದೆಲ್ಲ ಪಾಸಿಂಗ್ ಫೇಸು. ಅವರಿಗೆ ಮದನ ಕಾಫಿ ಉಪಹಾರ ತಂದಿದ್ದಾಗ ಮಧು ಎದ್ದಳು. ನಿಮ್ಮ ಯಜಮಾನರ ಇನ್ವಿಟೇಷನ್ ಇತ್ತು, ಅಭಿನಂದನೆಗಳು. ಇನ್ನು ಇವತ್ತು ಮಲಗಿದ್ದೀರಿ, ಮುಖ ಯಾಕೆ ಒಂದು ತರಹ ಇದೆ? ಮೈ ಸರಿಯಾಗಿದೆ ತಾನೆ? ನಂಗೇನಾಗಿದೆ? ಐ ಆಮ್ ಆಲ್ ರೈಟ್, ಮಧು ಕಣ್ಣುಜ್ಜಿಕೊಳ್ಳುತ್ತಾ ಹೇಳಿದಳು. ಎಲ್ಲೋ ಕೊಂಚ ಆಯಾಸ ಮಾಡ್ಕೊಂಡಿರ್ಬೇಕು. ಚೆನ್ನಾಗಿ ತಿನ್ನಿ, ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ ಎಂದಾಗ ಮಧು ಕ್ಷೀಣವಾಗಿ ನಕ್ಕಳು. ಅದೇ ತಾನೇ ನಾನು ಮಾಡ್ತಾ ಇರೋದು. ನಾನು ಇನ್ಯಾವುದಕ್ಕೆ ಲಾಯಕ್ಕಾಗಿದ್ದೇನೆ? ನೋ, ನೀವು ತುಂಬ ಒಳ್ಳೆಯ ಆರ್ಗನೈಸರ್. ನೀವು ಕೊಡೋ ಪಾರ್ಟಿಗಳ ವಿಚಾರ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇರ್ತಾಳೆ. 2 ದಿನ ನಮ್ಮನೆಗೆ ಬಿಡ್ಗೆ ಬಂದ್ರಿ, ಆಮೇಲೆ ಬರಲೇ ಇಲ್ಲ ಎಂದಾಗ ಮಧು ಮುಖ ತಿರುವಿದಳು. ನನಗೆ ಹಾಗೆ ಮಿಡಿಸಲಿಲ್ಲ. ನಾನು ಯೋಚಿಸಿದ್ದೆ ನಿಜ,
ಅಂದು ಮೊದಲನೇ ಸಲ ಬೆಡ್ಗೆ ಡಾಕ್ಟರ್ ಮನೆಗೆ ಹೋಗಲು ಅತೀವ ಆಸಕ್ತಿಯಿಂದ ಅಲಂಕರಿಸಿಕೊಂಡು ಸಂತಸದಿಂದ ಹೊರಟಿದ್ದಳು. ಅವಳಿಗೆ ಮತ್ತೊಂದು ಹವ್ಯಾಸ ಸಿಕ್ಕಿತೆಂದು ನನಗೂ ಸಂತೋಷವಾಗಿತ್ತು. ಡಾಕ್ಟರ್ ಮನೆಗೆ ನಾನೇ ಬಿಟ್ಟು ಬಂದಿದ್ದೆ. ಅವಳು ಬಂದಾಗ ರಾತ್ರಿ 10 ಗಂಟೆಯಾಗಿದ್ದರೂ ನಾನು ಅವಳಿಗಾಗಿ ಕಾಯುತ್ತಿದ್ದರೂ ಅವಳು ನನ್ನನ್ನು ಗಮನಿಸಿರಲಿಲ್ಲ. ನೋಡಿ, ನಾನು ಬೆಡ್ ಮಾಡಿದೆ, ಎಲ್ಲ ಸ್ಪೆಕ್ಸು ನಂದೇ. ಪರ್ಸಿನಿಂದ ನೋಟುಗಳನ್ನು ತೆಗೆದು ನನ್ನ ಮುಂದೆ ಹಿಡಿದಳು. ನೋಡಿ, ನನ್ನ ಸಂಪಾದನೆ ಎಷ್ಟು ಜೋರಾಗಿದೆ. ನಾನು ಬರುತ್ತಿದ್ದ ಆಕಳಿಕೆ ತಡೆದುಕೊಳ್ಳುತ್ತಾ ಅವಳ ಕೆನ್ನೆ ನೆವರಿಸಿದೆ. ಗುಡ್, 10 ಗಂಟೆಯಾಯಿತು, ಊಟ ಮಾಡಿ ಮಲಗಲ್ವೇ? ಅಯ್ಯೋ, ಅಲ್ಲಿ ಆಡ್ತಾ ಆಡ್ತಾ ಬೇಕಾದಷ್ಟು ತಿಂಡಿ ತಿಂದೆ, ಹಸಿವೇ ಇಲ್ಲ. ಊಟ ಬೇಡ, ಡ್ರೆಸ್ ಚೇಂಜ್ ಮಾಡ್ತೀನಿ, ಸಾಕಮ್ಮನ ಕರೀರಿ. ಪಾಪ, ಅವಳು ಮಲಗಲಿ ಬಿಡು, ನಾನು ಹೆಲ್ಪ್ ಮಾಡ್ತೀನಿ. ನಾನೇ ಬಟ್ಟೆ ಬದಲಾಯಿಸಲು ಅವಳಿಗೆ ಸಹಾಯ ಮಾಡಿದೆ. ಅಂದು ಅವಳು ಹುಮ್ಮಸ್ಸಿನಿಂದಿರುವಂತೆ ಕಂಡಿತು. ಅವಳ ಉತ್ಸಾಹದ ಮಾತು, ನಡೆ, ನುಡಿ ಅಂದು ಅವಳನ್ನು ತೀರ 18 ವರ್ಷದ ಹುಡುಗಿಯನ್ನಾಗಿ ಮಾಡಿದಂತೆ ತೋರಿತು. ಮಲಗಿದಾಗ ದೀಪವಾರಿಸುತ್ತಾ ಹೇಳಿದ್ದೆ, ಮಧು, ದಿನದಿನಕ್ಕೆ ನೀನು ಚಿಕ್ಕವಳಾಗ್ತಾ ಇದ್ದೀಯ. ನಾನು ನೋಡು, ತಲೆಯಲ್ಲಿ ನೆರೆಗೂದಲು ಬಂದು ಬಿಡ್ತು, ಮುದುಕ ಆಗ್ತಾ ಇದ್ದೀನಿ. ಅವಳ ಮೈ ನೆವರಿಸಿದಾಗ ಮಧು ಕೈಯಿಂದ ನನ್ನ ಬಾಯಿ ಮುಚ್ಚಿದಳು. ತೂ, ಹಾಗೆಲ್ಲ ಮಾತಾಡಬೇಡಿ. ನಿಮಗೆ 100 ತಲೆ ತಿನ್ನೋ ಕೆಲಸ ಇರುತ್ತೆ. ಸಾಲದಕ್ಕೆ ನನ್ನ ಆರೈಕೆ ಬೇರೆ, ಮಕ್ಕಳ ಯೋಗಕ್ಷೇಮ. ವಯಸ್ಸಾದ ಹಾಗೆ ಅನ್ನಿಸ್ದೆ ಏನು? ನಾನು ಕೂತ್ಕಡೆ ನಿಂತ್ಕಡೆ ಊಟ ತಿಂಡಿ ಮಾಡ್ತಾ 3 ಹೊತ್ತು ಕೂತಿರೋದು, ಮಲ್ಗಿರೋದು. ಯಾರು ಹೇಳಿದ್ರು ನಿಮಗೆ ವಯಸ್ಸಾದ ಹಾಗೆ ಕಾಣುತ್ತೆ ಅಂತ? ನನಗಂತೂ ಮದನನಿಗೂ ನಿಮಗೆ ಡಿಫರೆನ್ಸ್ ಗೊತ್ತಾಗಲ್ಲ. ಅವಳ ಮಾತಿಗೆ ಮೊತ್ತಿಟ್ಟು ಹೇಳಿದೆ, ನೀನು ನನ್ನ ಹೆಂಗಂದ್ರೆ ಸಾಕು ಬಿಡು. ಮಾರನೆಯ ದಿನವೂ ಬಹಳ ಆಸಕ್ತಿಯಿಂದ ಅಲಂಕರಿಸಿಕೊಂಡು ಡಾಕ್ಟರ್ ಮನೆಗೆ ಹೊರಟಳು. ನೋಡ್ತಾ ಇರಿ, ಇವತ್ತು ಬೇಕಾದಷ್ಟು ದುಡ್ಡು ಸಂಪಾದಿಸ್ತೀನಿ. ರಾತ್ರಿ 10 ಗಂಟೆನಾ? ನಾನು ಕೇಳಿದಾಗ ಅವಳು ಕಣ್ಣು ಮಿಟುಕಿಸಿದಳು. ಗೆಲ್ಲೋಕೆ ಶುರು ಮಾಡಿದರೆ 11 ಗಂಟೆ. ಆದರೆ ಸಂಜೆ ಕ್ಲಬ್ಗೆ ಹೋಗಿ ನಾನು 8 ಗಂಟೆಗೆ ಮನೆಗೆ ಬಂದಾಗ ಮಧು ಆಗಲೇ ಮನೆಗೆ ಹಿಂದಿರುಗಿದ್ದಳು. ದಿಂಬಿಗೊರಗೆ ಕಣ್ಮುಚ್ಚಿ ಮಲಗಿದ್ದ ಅವಳನ್ನು ಕಂಡ ನಾನು ಹೆದರಿದೆ. ಯಾಕೆ ಮಧು, ಆಗ್ಲೇ ಬಂದ್ಬಿಟ್ಟೆ? ಇವತ್ತು ಸೋಲೋಕೆ ಪ್ರಾರಂಭಿಸಿದ್ಯೋ ಹೇಗೆ? ಇಲ್ಲ, ತಲೆ ನೋಯ್ತಾ ಇತ್ತು, ಬಂದ್ಬಿಟ್ಟೆ. ಮಧು ನನ್ನತ್ತ ನೋಡದೆ ಉತ್ತರಿಸಿದಳು. ಜ್ವರಗಿರ ಇಲ್ಲ ತಾನೆ? ನಾನು ಅವಳ ಕತ್ತು ಹಣೆ ಮುಟ್ಟಿ ನೋಡಿದಾಗ ಅವಳು ನನ್ನ ಕೈ ಜರುಗಿದಳು. ನನಗೇನಾಗಿದೆ? ದಾಡಿ ನೆಗಡಿ ಇರಬೇಕು, ಹವ ಬದಲಾವಣೆ ನೋಡು. ಅವಳ ಕೆಂಪಾದ ಕಣ್ಣು ಮೂಗಿನ ತುದಿ ನೋಡಿ ನಾನು ಊಹಿಸಿದೆ. ನಾನು ಮದನ ಮುರಳಿಯನ್ನು ವಿಚಾರಿಸಿಕೊಂಡು ಮಲಗಲು ಬಂದಾಗ ಮಧು ಅವಸರವಾಗಿ ಶಾಲಿನಿಂದಲೇ ಕಣ್ಣು ಮೂಗು ಒರೆಸಿಕೊಂಡಂತೆ ಕಂಡಿತು. ನಾನು ಬಟ್ಟೆ ಬದಲಾಯಿಸಿ ದೀಪವಾರಿಸಿ ಅವಳ ಪಕ್ಕದಲ್ಲಿ ಎಂದಿನಂತೆ ಮಲಗಿ ಅವಳನ್ನು ನನ್ನೆಡೆಗೆ ತಿರುಗಿಸಿಕೊಂಡಾಗ ಅವಳು ನನ್ನ ಕೈಗಳನ್ನು ದೂರ ಸರಿಸಿದಳು. ನನಗೆ ಮೈ ಸರಿಯಾಗಿಲ್ಲ, ತುಂಬ ನೆಗಡಿ, ತುಂಬ ಕಂಟೇಜಿಯಸ್ ಅಂತಾರೆ, ಮುಟ್ಬೇಡಿ. ನಾನು ಅಚ್ಚರಿಯಿಂದ ಮಬ್ಬು ಬೆಳಕಿನಲ್ಲಿ ನೋಡಿದೆ. ಜ್ವರ ಬಂದರೂ ಕೂಡ ನನ್ನ ಅಪ್ಪುಗೆಯಲ್ಲೇ ಮಲಗಲು ಆಶಿಸುತ್ತಿದ್ದ ಮಧು ಇಂದು ನೆಗಡಿಯ ನೆಪದಲ್ಲಿ ದೂರ ಸರಿದಾಳಲ್ಲ ಎನ್ನಿಸಿತು. ನನಗೆ ಎಂತಹ ಕಾಯಿಲೆ ಬಂದರೂ ನೀವು ನನ್ನ ಹೇಗೆ ಅಪ್ಪಿ ಹಿಡಿದುಕೊಂಡ್ರೆ ಸಾಕು, ವಾಸಿಯಾಗುತ್ತೆ ಎನ್ನುತ್ತಿದ್ದವಳು ಮಧು ಇಂದು ಕಂಟೇಜಿಯಸ್, ಮುಟ್ಬೇಡಿ ಎಂದಳಲ್ಲ ಎನಿಸಿತು. ರಾತ್ರಿ ನನಗೆ ಬೇಗ ನಿದ್ರೆ ಹತ್ತಿರಲಿಲ್ಲ. ಮಧುವಿಗೂ ನಿದ್ರೆ ಬಂದಂತೆ ಕಾಣಿಸಿರಲಿಲ್ಲ. ಅವಳು 10 ಬಾರಿ ಮಗ್ಗುಲು ಬದಲಿಸಿದ್ದಳು. ನಿಮಗೆ ಎಲಿನಾ ಥಾಮಸ್ ಗೊತ್ತಾ? ಅವಳು ಇದ್ದಕ್ಕಿದ್ದ ಹಾಗೆ ಕೇಳಿದಳು. ಓ, ಗೊತ್ತಿಲ್ಲದೆ ಏನು? ಚೆನ್ನಾಗಿ ಗೊತ್ತು. ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ಪಾರ್ಟೀಸ್ಗೆಲ್ಲ ತುಂಬ ಬರ್ತಾಳಂತೆ. ನಿಮ್ಮನ್ನ ಕಂಡರೆ ತುಂಬ ಅಡ್ಮಿರೇಷನ್ ಅಂತೆ, ಹೌದಾ? ಮಧು ಕೇಳಿದಾಗ ನಾನು ನಕ್ಕೆ. ನೀನು ನೋಡಿದ್ದಿ ಮಧು? ಕಂದು ಬಣ್ಣದ ಬಾಬ್ ಬಿಟ್ಕೊಂಡು ಅರ್ಧ ಮೈ ಕಾಣೋ ಹಾಗೆ ಬಟ್ಟೆ ಹಾಕ್ಕೊಂಡು ಎಲ್ಲರ ಜೊತೆನೂ ನಗ್ತಾ ನಗ್ತಾ ಮಾತಾಡ್ತಾ ಇರ್ತಾಳೆ. ನೋಡೋಕ್ಕೆ ಒಂದು ತರಹ ಚೆನ್ನಾಗಿದ್ದಾಳೆ. ನಾನು ಮಧುವಿಗೆ ಜ್ಞಾಪಕ ಮಾಡಿದೆ. IGP ಸ್ವಾಮಿಯವರ ಮನೆ ಪಾರ್ಟಿಗೂ ಬಂದಿದ್ಲು. ಅವಳ ಚೆಲ್ಲುತನ ನೋಡಿ ನೀನು ನಕ್ಕಿದ್ದೆ. ನನಗೆ ಗೊತ್ತು, ನಿಮಗೆ ಗೊತ್ತಾ ಅಂತ ಕೇಳಿದೆ ಅಷ್ಟೇ, ಮಧು ಕಟುವಾಗಿ ಉತ್ತರಿಸಿದಳು. ಅನಂತರ ಆ ಮಾತು ಅಲ್ಲಿಗೆ ನಿಂತಿತ್ತು.
ಅಂದು ನೆಗಡಿಯ ನೆವ ಹೇಳಿ ದೂರ ಸರಿದಿದ್ದ ಮಧು ಕ್ರಮೇಣ ದೂರ ಸರಿಯತೊಡಗಿದ್ದಳು. ನನ್ನೆದುರಲ್ಲೇ ಇದ್ದರೂ ಮೈಲಿಗಾಚೆ ಇದ್ದಂತೆ, ನನ್ನ ಅಪ್ಪುಗೆಯಲ್ಲಿದ್ದರೂ ಅಪರಿಚಿತಳಂತೆ ಇರುತ್ತಿದ್ದಳು. ಅಂದು ಏನೋ ಆಗಬಾರದ್ದು ಆಗಿರಬೇಕು, ಏನೋ ನಡೆದಿರಬೇಕು. ನನ್ನ ಮನಸ್ಸು ತರ್ಕಿಸಿತು. ಮಾರನೆಯ ದಿನದಿಂದ ಬಿಟ್ ಪಾರ್ಟಿಗೆ ಹೋಗಿರಲಿಲ್ಲ. ಕೇಳಿದಾಗ ನನಗೆ ಇಷ್ಟ ಇಲ್ಲ, ಬೋರ್ ಎಂದಿದ್ದಳು. ಅಂದಿನಿಂದ ಮನಸ್ಸಿನಲ್ಲಿ ಏನೋ ಕೊರೆಯುತ್ತಿರುತ್ತಿರಬೇಕು. ನನ್ನ ಮುಂದೆ ಹೇಳಿಕೊಳ್ಳಲಾರದೆ ಒಳಗೆ ಸಂಕಟ ಪಡುತ್ತಿದ್ದಾಳೆ, ಸಂಕಟ ನುಂಗುತ್ತಿದ್ದಾಳೆ ಎನಿಸಿತು. ನಾನೇ ಡಾಕ್ಟರಿಗೆ ಉತ್ತರಿಸಿದೆ. ಹೌದು, ಅವಳಿಗೆ ಯಾಕೋ ಗೇಮ್ ಇಷ್ಟ ಆಗ್ತಿಲ್ಲ, ಹೋಗೋಲ್ಲ ಅಂದ್ಬಿಟ್ಲು. ನನಗೂ ಸರಿ ಬೀಳೋಲ್ಲ. ಆಟಕ್ಕಿಂತ ಅಲ್ಲಿ ಗಾಸಿಪ್ ಗ್ಲಾಮರ್ ಜಾಸ್ತಿ. ಅವಳು ಹೀಗೆ, ಅವಳು ಹಾಗೆ ಇದೆ. ನಾನು ಶಾಂತಾಗೆ ಬೇಡ ಅಂತೀನಿ, ಅವಳು ಕೇಳೋಲ್ಲ. ಹೆಂಗಸರು ಬಿಡ್ಗೆ ಕೂತರೆ ನಮ್ಮಂತಹ ಗಂಡಂದಿರ ಗತಿ ಏನು? ಡಾಕ್ಟರ್ ಗೋವಿಂದ ಹೇಳಿದರು. ನನ್ನ ಅನುಮಾನ ಸರಿ ಎನಿಸಿತು. ಡಾಕ್ಟರನ್ನು ಗೇಟಿನ ಬಳಿಗೆ ಬಂದು ಬಿಡುವಾಗ ಹೇಳಿದೆ, ಗಾಸಿಪ್ ಏನೋ ನಡೆದಿರಬೇಕು, ಅದಕ್ಕೆ ಮಧು ಬರಲ್ಲ ಅಂದಿದ್ದಾಳೆ. ನಿಮಗೆ ಗೊತ್ತು, ಅವಳು ತುಂಬ ಸೆನ್ಸಿಟಿವ್ ಅಂತ. ನಾನು ಮದುವೆ ಆಗಿ ಇವತ್ತಿಗೆ 15 ವರ್ಷಗಳಾಯಿತು ಡಾಕ್ಟರ್. ಮಧು ಎಂದೂ ಹೀಗೆ ಇರಲಿಲ್ಲ. ಏನೋ ನಡೆದಿರಬೇಕು. ಅದನ್ನು ಹಚ್ಚಿಕೊಂಡು ಅವಳು ಒಳಗೆ ನೊಂದಿದ್ದಾಳೆ. ಅವಳನ್ನು ಸಂತೋಷವಾಗಿಡಲು ನನಗಾಗದಿದ್ದರೆ ನಾನು ಮನುಷ್ಯನಾಗಿ ಏನು ಪ್ರಯೋಜನ? ಅವಳು ಹ್ಯಾಪಿಯಾಗಿ ಇಲ್ಲದೆ ಹೋದರೆ ನಾನು ತುಂಬ ಅಪ್ಸೆಟ್ ಆಗಿಬಿಡ್ತೀನಿ. ಸ್ವಲ್ಪ ನಿಮ್ಮ ಮಿಸ್ಸೆಸ್ ಜೊತೆ ಮಾತಾಡಿ ಏನಾಯಿತು ಅವತ್ತು ಎಂದು ತಿಳ್ಕೊಬೋದಾ? ಓ, ಅಗತ್ಯವಾಗಿ. ನನಗೂ ಅಷ್ಟೇ. ಮಧುಗೆ ಮೆಂಟಲ್ ಡಿಪ್ರೆಷನ್ ಅನ್ನಿಸಿತ್ತು. ಪಾಪ, ಅವಳು ಹೈಪರ್ ಸೆನ್ಸಿಟಿವ್. ಕೇಳಿ ಸ್ವಲ್ಪ ಸಮಾಧಾನ ಹೇಳಿ ಸರಿ ಹೋಗ್ಬೋದು. ಅಂದು ಸಂಜೆ ಮಧು, ನಾನು, ಮದನ, ಮುರಳಿ ಹೊರಗೆ ಹೊರಡಬೇಕೆಂದು ಯೋಚಿಸಿದ್ದೆ. ಮಧು ನನ್ನ ಆಸೆಗಳನ್ನು ಹಾರಿಸಿಬಿಟ್ಟಳು. ನನಗೆ ಸುಸ್ತು, ಎಲ್ಲಿಗೂ ಬರುವುದಿಲ್ಲ. ಮಕ್ಕಳು ಸಿದ್ಧವಾಗಿದ್ದರಿಂದ ಅವರಿಗೆ ನಿರಾಸೆ ಮಾಡಬಾರದೆಂದು ಅವರನ್ನು ಮಾತ್ರ ಕರೆದೊಯ್ದು ಅವರು ಕೇಳಿದಂತೆ ಅಲ್ಲಿ ಇಲ್ಲಿ ಸುತ್ತಿಸಿ ಮನೆಗೆ ಕರೆದು ತಂದೆ. ಮದನ ಮುರಳಿ ರಿಕಾರ್ಡ್ಗಳನ್ನು ಹಾಕಿಕೊಂಡು ಹಾಡಿಗೆ ತಕ್ಕಂತೆ ಹುಚ್ಚು ಹುಚ್ಚಾಗಿ ಕುಣಿದಾಡಿದಾಗ ಅವರ ಉಲ್ಲಾಸ ಕಂಡು ನನ್ನ ತಪ್ತ ಮನಕ್ಕೆ ಹಿತವೆನಿಸಿತು. ಪಪ್ಪ, ಅಮ್ಮನ್ನು ಇಲ್ಲೇ ಕರ್ಕೊಂಡು ಬಾ ನೋಡ್ಲಿ ಎಂದು ಮುರಳಿ ಹೇಳಿದಾಗ ನಾನು ಮಧುವಿನ ಬಳಿಗೆ ಬಂದೆ. ಮಕ್ಕಳು ಏನೋ ಕುಣಿತಾರಂತೆ, ಬಾ, ನಿನ್ನ ಕರಿತಾ ಇದ್ದಾರೆ ಪಾಪ. ನಾನು ಅವಳನ್ನು ಎತ್ತಿಕೊಳ್ಳಲು ಬಗ್ಗಿದಾಗ ಮಧು ಹಿಂದಕ್ಕೆ ಜರುಗಿದಳು. ನನಗೆ ಆ ಗಲಾಟೆ, ಆ ಕೂಗಾಟ, ಕಿರುಚಾಟ ತಲೆ ಚಿಟ್ಟು ಹಿಡಿಯುತ್ತೆ. ನಾನು ಬರೋಲ್ಲ, ನನಗೆ ತಲೆನೋವುಂಟ ಅಂತ ಹೇಳಿ ನನ್ನ ಬದಲು ನೀವೇ ನೋಡಬಾರ್ದಾ? ಅಮ್ಮ ಬಂದು ತಮ್ಮ ಹುಚ್ಚಾಟ ನೋಡಿ ಸಂತಸ ಪಡುವಳೆಂದುಕೊಂಡಿದ್ದ ಮಕ್ಕಳಿಗೆ ಮುಖಭಂಗವಾಯಿತು. ಹೋಗ್ಲಿ ಬಿಡು ಪಪ್ಪ, ನಾವು ಕಿರಿಚಾಡಿದ್ರೆ ಅಮ್ಮಂಗೆ ಬೇಜಾರಾಗ್ಬೋದು. ನಾವು ಗಲಾಟೆ ಮಾಡದೆ ಏನಾದರೂ ಆಡ್ಕೋತೀವಿ. ನೀನು ಅಮ್ಮನ ಜೊತೆ ಮಾತಾಡ್ತಾ ಇರು ಹೋಗು ಎಂದಾಗ ವ್ಯಥೆಯಾಯಿತು. ನಮ್ಮಿಬ್ಬರ ನಡುವೆ ಪ್ರಾರಂಭವಾದ ಈ ಶೀತಲ ಯುದ್ಧ ಮಕ್ಕಳಿಗೆ ಏಕೆ ತಿಳಿಯಬೇಕೆಂದು ನಾನು ನನ್ನ ಆಫೀಸ್ ರೂಮಿನತ್ತ ನಡೆದೆ. ನನಗೂ ಕೆಲಸ ಇದೆ ಮರಿ, ಗಲಾಟೆ ಮಾಡದೆ ಹಾಗೆ ಆಡ್ಕೊಂಡಿರಿ ಎಂದೆ. ನನ್ನ ಗೊಂದಲವೆದ್ದಿದ್ದ ತಲೆಯನ್ನು ತಿಳಿ ಮಾಡಿಕೊಳ್ಳಲು ಸಿಗರೇಟ್ ಒಂದನ್ನು ಹಚ್ಚಿಕೊಂಡೆ. ರಾತ್ರಿ ಊಟ ಮಾಡಿ ಮಲಗಲು ಹೊರಟಾಗ ನನ್ನ ಕಣ್ಣಿಗಿನ್ನೂ ನವವಧುವಿನಂತೆ ಕಾಣುತ್ತಿದ್ದ ಮಧುವನ್ನು ಚುಂಬಿಸಿದಾಗ ಅವಳ ಸನಿಹದಲ್ಲಿ ಮೈಚಾಚಿ ಮಲಗಿ ಅವಳನ್ನು ನನ್ನಲ್ಲಿ ಬೆಸೆದು ರಾತ್ರಿಯೆಲ್ಲವನ್ನು ಅವಳ ಸಾನ್ನಿಧ್ಯದಲ್ಲಿ ಕಳೆಯುವ ಹೆಬ್ಬಯಕೆ ಮೂಡಿತು. ಅವಳ ಗಂಭೀರ ನಿರ್ವಿಕಾರ ಮುಖಭಾವ ಕಂಡು ನನ್ನ ಬಯಕೆಯೆಲ್ಲ ಹಿಮಗಡ್ಡೆಯಂತಾಗಿ ಹೋಯಿತು. ಅವಳ ಪಕ್ಕದಲ್ಲಿ ಮೈಚಾಚಿ ಮಲಗಿದಾಗ ಅವಳು ಕೊಂಚ ಸೆಟೆದುಕೊಂಡ ಅನುಭವವಾದಾಗ ನನಗೆ ಮೈ ಬೆಂಕಿಯಾದ ಹಾಗಾಯಿತು. ಇಲ್ಲಿ ತುಂಬ ಶೆಕೆ, ನಾನು ಹೊರಗೆ ಮಲಗುತ್ತೇನೆ. ಗುಡ್ ನೈಟ್ ಮಧು. ಅವಳ ಕೈಯನ್ನು ಮೆಲ್ಲನೆ ಅದುಮಿ ನನ್ನ ಆಫೀಸ್ ರೂಮಿನಲ್ಲಿದ್ದ ಕ್ಯಾಂಪ್ ಕಾಟಿನ ಮೇಲೆ ಬಂದು ಉರುಳಿಕೊಂಡೆ. ನೂರಾರು ಯೋಚನೆಗಳು ನನ್ನ ತಲೆ ತುಂಬಿಕೊಂಡವು. ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಡುವಂತೆ ಕೇಳಿಕೊಳ್ಳಿ ಎಂದಳಲ್ಲ. ನಾನೇನು ಅವಳಿಗೆ ಕೇಡು ಬಯಸಿದ್ದೆ? ಅವಳನ್ನು ಸುಖವಾಗಿ ಸಂತೋಷವಾಗಿಡುವುದೇ ನನ್ನ ಬಾಳಿನ ಗುರಿಯಾಗಿತ್ತು. ಏನಾದರಾಗಲಿ ಡಾಕ್ಟರ್ ಪತ್ನಿ ಶಾಂತಾರನ್ನು ಕೇಳಬೇಕು. ಅವಳ ಮನಃಶಾಂತಿಯನ್ನು ಕೆಡಿಸುವ, ಕದಡಿಸುವ ಏನೋ ಅನಾಹುತ ನಡೆದಿರಬೇಕು. ದೇವರೇ ಬೇಗ ಬೆಳಗಾಗಬಾರದೆ ಎನಿಸಿತು. ಆದರೆ ಬೆಳಗಾಗುವಾಗಲೇ ನನಗೆ ಅಚ್ಚರಿಯೊಂದು ಕಾದಿತ್ತು. ಎದ್ದು ಮುಖ ತೊಳೆಯಲು ಹೊರಟಾಗ ಸಾಕಮ್ಮ ಮೆಲ್ಲನೆ ನನ್ನ ಹಿಂದೆಯೇ ಬಂದಳು.
ಏನು ಸಾಕಮ್ಮ ನೋಡಿ, ಬೆಳಗಿನ ಜಾವದಿಂದ ಮಧು ಅಳ್ತಾ ಇದ್ದಾಳೆ. ಅವಳು ಅವಳ ಹಳೆಯ ಮನೆಗೆ ಹೋಗಬೇಕು ಎನ್ನಿಸಿಬಿಟ್ಟಿದೆ ಅಂತೆ. ನನ್ನ ಕರ್ಕೊಂಡು ಹೋಗು ಸಾಕಮ್ಮ ಅಂತ ಅಳ್ತಾ ಇದ್ದಾಳೆ. ನೀವೇ ಸಮಾಧಾನ ಹೇಳಿ ಕಾಫಿ ಕೂಡ ಕುಡಿಲಿಲ್ಲ. ನಾನು ಬೆಪ್ಪಾದೆ. ಯಾವ ಹಳೆಯ ಮನೆ? ಅವಳ ತಂದೆಯ ಮನೆ, ನಮ್ಮ ಸಾಹೇಬರ ಮನೆ. ಬೀಗ ಹಾಕಿ ಬಂದು ಎಷ್ಟು ದಿನಗಳಾಯಿತು. ಮನೆಯವರು ರೂಮ್ಗಳನ್ನು ಉಪಯೋಗಿಸಿಕೊಳ್ತೀವಿ ಅಂತ ಅಂತಿದ್ರು. ಏನಾಗಿದೆಯೋ ಏನೋ. ಮಧುಗೆ ತನ್ನ ತಂದೆ ಅವಳಿಗಾಗಿ ಬಿಟ್ಟು ಹೋಗಿದ್ದ ಏಕೈಕ ಆಸ್ತಿ ಎಂದರೆ ಅದು ಅವಳ ಮನೆ. ಅವಳಿಗೇಕೆ ಇದ್ದಕ್ಕಿದ್ದಂತೆ ಅದರ ನೆನಪು? ಇದ್ದಕ್ಕಿದ್ದಂತೆ ತಂದೆ ತನ್ನ ಬಾಲ್ಯದ ನೆನಪಾಯಿತೋ ಏನೋ ಪಾಪ. ಮುಖ ತೊಳೆದು ಬರ್ತೀನಿ ಸಾಕಮ್ಮ, ನನಗೆ ಅವಳಿಗೆ ಇಬ್ಬರಿಗೂ ಕಾಫಿ ತಗೊಂಡು ಬಾ. ನಾನು ಮಧುವಿನ ಬಳಿಗೆ ಮುಖ ಒರೆಸಿಕೊಳ್ಳುತ್ತಾ ಬಂದಾಗ ಮಧು ದಿಂಬಿನಲ್ಲಿ ಮುಖವಿಟ್ಟು ಅಳುತ್ತಿದ್ದಳು. ನಾನು ಮೆಲ್ಲನೆ ಅವಳ ಬಳಿಗೆ ಸರಿದು ತಲೆ ಸವರಿದೆ. ಮಧು, ಯಾಕೆ ಅಳ್ತಾ ಇದ್ದಿ? ಇಲ್ನೋಡು, ನನ್ನ ಮನೆಗೆ ಕಳಿಸಿಬಿಡಿ. ನಾನು ಸಾಕಮ್ಮ ಹೊರಟು ಹೋಗ್ತೀವಿ. ಮಧು ಬಿಕ್ಕಿದಳು. ಅಷ್ಟೇ ತಾನೇ, ಕಳಿಸಿಕೊಡ್ತೀನಿ. ಅದಕ್ಕ್ಯಾಕೆ ಅಳಬೇಕು? ನೀನು ಕೇಳಿದರೆ ನಾನು ಇಲ್ಲ ಅಂತೀನ? ನಾನಿವತ್ತೇ ಈಗಲೇ ಹೋಗಬೇಕು. ಮಧು ಮಗುವಿನಂತೆ ಹಠ ಮಾಡಿ ಅತ್ತಾಗ ನನಗೆ ದಿಕ್ಕು ತೋರದಾಯಿತು. ಆಗಲಿ, ಹೋಗುವಂತೆ. ಮೊದಲು ನಾನು ಯಾರನ್ನಾದರೂ ಕಳುಹಿಸಿ ಮನೆ ಕ್ಲೀನ್ ಮಾಡಿಸ್ತೀನಿ, ಆಮೇಲೆ ಹೋಗುವಂತೆ. ಅದು ಅಲ್ಲದೆ ಮದನ್ ಮುರಳಿ ಪರೀಕ್ಷೆ ಮುಗಿಬೇಡ್ವೆ? ನಾನು ನಯವಾಗಿ ಹೇಳಿದಾಗ ಮಧು ಸಿಡಿದೆದ್ದಳು. ನಾನಿವತ್ತೇ ಹೋಗ್ತೀನಿ, ನಾನೇ ಕ್ಲೀನ್ ಮಾಡಿಸ್ಕೊಳ್ತೀನಿ. ಮದನ್ ಮುರಳಿನ ನೀವೇ ನೋಡ್ಕೊಳ್ಳಿ. ಪರೀಕ್ಷೆ ಮುಗಿಯುವವರೆಗೂ ನಾನಿದ್ದಾನಲ್ಲ. ಇವಳು ನನ್ನ ಮದುವೆ. ನನಗೆ ಅನುಮಾನ ಉಂಟಾಯಿತು. ಡಾಕ್ಟರ್ ಹೇಳಿದಂತೆ ಇವಳು ಬಹಳ ಸೂಕ್ಷ್ಮ ಸ್ವಭಾವದವಳು. ಮನಸ್ಸಿಗೇನು ಹಚ್ಚಿಕೊಂಡಿರುವಳೋ? ಹಿಂದಿನ ನೆನಪಿನಿಂದ ಈಗ ಹೀಗಾಗಿರಬಹುದು. ನಾನು ಅವಳೊಂದಿಗೆ ಹಠ ಮಾಡಬಾರದೆಂದುಕೊಂಡು ಮನಸ್ಸು ಗಟ್ಟಿ ಮಾಡಿದೆ. ಆಗಲಿ, ಹೋಗುವಂತೆ. ಈಗ ಕಾಫಿ ಕೊಡಿ. ಅವಳ ಕೈಗೆ ಕಾಫಿಯ ಲೋಟವನ್ನಿಟ್ಟೆ. ಆಮೇಲೆ ಇಲ್ಲ ಎನ್ನಬಾರದು, ನಾನು ಇವತ್ತೇ ಆದಷ್ಟು ಬೇಗ ಹೋಗಬೇಕು ಎಂದು ಅಂಗೈಯಿಂದ ಕಣ್ಣು ಒರೆಸಿಕೊಂಡು ಕಾಫಿಯ ಲೋಟ ತುಟಿಗಿಟ್ಟುಕೊಂಡಳು. ಅವಳು ಕುಡಿಯುತ್ತಿದ್ದುದು ಕಂಡು ನಾನು ಮೆಲ್ಲನೆದ್ದು ನನ್ನ ಆಫೀಸ್ ರೂಮಿನಿಂದ ಡಾಕ್ಟರಿಗೆ ಫೋನ್ ಮಾಡಿ ತಿಳಿಸಿದೆ. ಏನು ಡಾಕ್ಟ್ರೇ, ಇವತ್ತೇ ಈಗಲೇ ಹೋಗಬೇಕಂತ ಹಠ ಮಾಡ್ತಾ ಇದ್ದಾಳಲ್ಲ, ಅದಕ್ಕೇನು ಕಳುಹಿಸಿ. ಅದೇ ಒಳ್ಳೆಯ ಸಲ್ಯೂಷನ್. 4 ದಿನಗಳಿದ್ದು ಬರಲಿ, ಸರಿ ಹೋಗ್ತಾರೆ ಎಂದು ಡಾಕ್ಟರ್ ಹೇಳಿದಾಗ ನಾನು ತೆಪ್ಪಗಾದೆ. ಮಧುವಿನ ಮೇಲೆ ನನಗೆ ಕೋಪ ಬಂದರೂ ತೋರಿಸಿಕೊಳ್ಳಲಿಲ್ಲ. ಸಾಕಮ್ಮನನ್ನು ಕರೆದು ಮಧುವಿನ ಸಾಮಾನುಗಳನ್ನು, ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡುವಂತೆ ಹೇಳಿದೆ. ಅಂತೋನಿಯನ್ನು ಕರೆದು ಕಾರನ್ನು ಒಮ್ಮೆ ಪರೀಕ್ಷಿಸುವಂತೆ ಹೇಳಿದೆ. ನಾನು ಹೊರಟು ಬಿಟ್ಟರೆ ಮಕ್ಕಳ ಗತಿ? ಸಾಕಮ್ಮ ಹೇಳಿದಾಗ ನಾನು ಕ್ಷೀಣವಾಗಿ ನಕ್ಕೆ. ನಾನೇನು ಮಾಡಲಿ ಹೇಳು? ನಿನ್ನ ಅಮ್ಮ ಅವರಿಗೆ ಈಗಲೇ ಹೋಗಬೇಕಂತಲ್ಲ. ನಾನು ನಿಮ್ಮಿಬ್ಬರನ್ನು ಕಾರಿನಲ್ಲಿ ಬಿಟ್ಟು ಬರ್ತೀನಿ. ಮಕ್ಕಳನ್ನು ನಾಣಿ ಅಂತೋಣಿ ನೋಡ್ಕೊಳ್ಳಿ. ನಾನು ಬರೋ ತನಕ. ನಮ್ಮ ಮಾತುಗಳನ್ನು ಕೇಳುತ್ತಿದ್ದ ಮಧು ಮಧ್ಯೆ ಬಾಯಿ ಹಾಕಿದಳು. ಬೇಡ, ನೀವು ಮಕ್ಕಳನ್ನ ನೋಡಿಕೊಳ್ಳಿ. ಅಂತೋಣಿ ನಮ್ಮನ್ನ ಬಿಟ್ಟು ಬರಲಿ, ಆಗ ನಂಗೂ ಮಕ್ಕಳನ್ನು ನೋಡಿಕೊಳ್ಳಲು ನೀವಿದ್ದೀರಲ್ಲ ಎಂಬ ಸಮಾಧಾನ ಇರುತ್ತೆ ಮನಸ್ಸಿಗೆ. ಮಧು ನನ್ನ ಮದುವೆ ಇವಳು. ಕೊಂಚ ಮುಖ ಚಪ್ಪಗಾದರೆ, ನಾನು ಕೊಂಚ ಗಂಭೀರವಾಗಿದ್ದರೆ ನನ್ನಲ್ಲಿ ಲಲ್ಲೆಗರೆದು ಮುದ್ದು ಮಾಡಿ, ಯಾಕೆ ನನ್ನ ದೊರೆ ಹೀಗಿದ್ದಾರೆ? ಏನಾಗಿದೆ? ನೀವು ಹೀಗಿರುವುದು ನಾನು ನೋಡಲಾರೆ ಎನ್ನುತ್ತಿದ್ದ ಮಧು ಇಂದು ನನ್ನ ಮನಸ್ಸಿಗೆ ಬೆಟ್ಟದ ಹೊರೆಯಷ್ಟು ಬೇಸರವಿದ್ದರೂ ಅದನ್ನು ಗಮನಿಸದೆ ನನ್ನ ಬಿಟ್ಟು ಹೋಗುತ್ತೇನೆ ಎನ್ನುತ್ತಿದ್ದಾಳಲ್ಲ ಎನಿಸಿತು. ಅವಳಿಗೇಕೋ ನಾನು ಬೇಡವಾಗಿದ್ದೇನೆ, ನಾನೇಕೆ ಹೋಗಲಿ ಎಂಬ ಛಲವು ನನ್ನಲ್ಲಿ ಹೊಗೆಯಾಡಿತು. ನಿನ್ನಿಷ್ಟವಿದ್ದ ಹಾಗೆ ಮಾಡು. ನಾನು ಮೊಟಕಾಗಿ ಉತ್ತರಿಸಿ ಡಿಸೋಜನಿಗೆ ಸಲಹೆ ನೀಡಲು ಹೊರಗೆ ಬಂದೆ. ಹೃದಯ ಶೀಶದಂತೆ ಭಾರವಾಗಿ ನನ್ನೆದೆಯಲ್ಲಿ ಕುಳಿತಿತ್ತು. ಕಾರಿನಲ್ಲಿ ಅಮ್ಮ ಊರಿಗೆ ಹೋಗುವಳೆಂದು ಅರಿತ ಮದನ ಮುರಳಿ ತಾವು ಹೋಗುವುದಾಗಿ ಹಠ ಮಾಡಿದಾಗ ಎಂದು ತಾಳ್ಮೆಗೆಡದ ನಾನು ಅವರ ಮೇಲೆ ರೇಗಿದೆ. ಹೋಗಿ ಎಲ್ಲ ಹಾಳಾಗಿ ಹೋಗಿ. ನನ್ನ ಕೋಪ ಕಂಡು ಮಕ್ಕಳಿಬ್ಬರು ಬೆಚ್ಚಗಾದಾಗ ನನಗೆ ಮನ ನೊಂದಿತು. ಹಸು ಮಕ್ಕಳು, ಅವರಿಗೇನು ಗೊತ್ತು ನನ್ನ ಗೊಂದಲ. ಮುಖ ಮುದುಡಿ ನಿಂತಿದ್ದ ಅವರನ್ನು ತಪ್ಪಿಕೊಂಡೆ. ಜಾಣರಪ್ಪ ನೀವು, ಅಮ್ಮಂಗೆ ಮೈಗೆ ಹುಷಾರಿಲ್ಲ, ಹೋಗುತ್ತಾಳೆ. ನಿಮ್ಮಿಬ್ಬರ ಪರೀಕ್ಷೆ ಮುಗಿದ ಕೂಡಲೇ ನಾನು ನೀವು ಅಲ್ಲಿ ಹೋಗೋಣ, ಆಯ್ತಾ?
ನಾನಿ, ಡಿಸೋಜಾ, ನಾನು, ನೀವಿಬ್ರು ಚೆನ್ನಾಗಿ ಗಲಾಟೆ ಮಾಡ್ಕೊಂಡು ಇರೋಣ. ಅವರ ತಲೆ ತಡವಿದೆ. ಪ್ಯಾಕ್ ಮಾಡಿದ ವಸ್ತುಗಳನ್ನು ಕಾರಿನ ಡಿಕ್ಕಿಯಲ್ಲಿಟ್ಟಾದ ಮೇಲೆ ಸಾಕಮ್ಮ ಮಧುವಿನ ವೀಲ್ಚೇರನ್ನು ಮಡಿಸಿಟ್ಟಳು. ಮುಖ ಸಪ್ಪಗೆ ಮಾಡಿಕೊಂಡಿದ್ದ ಮಕ್ಕಳನ್ನು ತಬ್ಬಿ ಮುದ್ದಿಟ್ಟು ಮಧು ಕಣ್ಣೊರೆಸಿಕೊಂಡಳು. ಪಪ್ಪಗೆ ತೊಂದರೆ ಕೊಡದ ಹಾಗಿರ್ಬೇಕು ಚಿನ್ನುಮರಿ. ಮತ್ತೆ ಮತ್ತೆ ತಬ್ಬಿ ಮುತ್ತಿಟ್ಟಳು. ಅವಳನ್ನು ಹಾಸಿಗೆಯಿಂದ ಎತ್ತುವಾಗ ನಾನು ತಡೆಯಲಾರದೆ ಅವಳ ತುಟಿಗೆ ತುಟಿ ತಂದು ಹೇಳಿದೆ, ಬೇಗ ಬಂದ್ಬಿಡು ಮಧು, ನೀನಿಲ್ಲದೆ ನಾನಿರಲಾರೆ. ಮಧು ನನ್ನನ್ನೇ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಕಂಬನಿಯ ಕೋಡಿ ಹರಿದಿತ್ತು. ನನ್ನ ಕೊರಳು ತಬ್ಬಿ ಹತ್ತು ಬಿಟ್ಟಳು. ಹೋಗಬೇಡ ಮಧು ಎಂದು ಹೇಳುವ ಮನಸ್ಸಾಯಿತು. ಆದರೆ ಅವಳ ಮನಸ್ಸು, ಹೃದಯ ಹಗುರವಾಗಲೇಬೇಕು, ನಿರ್ಮಲವಾಗಲೇಬೇಕೆಂದು ತಡೆದು ಸುಮ್ಮನಾದೆ. ಅವಳನ್ನು ಕಾರಿನಲ್ಲಿ ಕೂರಿಸಿ ಅವಳ ಕೈಯನ್ನು ಕೈಯಲ್ಲಿ ಹಿಡಿದು ಅದುಮಿದೆ. ಮಧು, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ಜ್ಞಾಪಕ ಇರಲಿ. ಮಧು ಅದಕ್ಕುತ್ತರಿಸಲಿಲ್ಲ. ಆ ಮಾತು ಕಿವಿಗೆ ಬೀಳಲಿಲ್ಲವೆನ್ನುವಂತೆ ಸುಮ್ಮನಿದ್ದಳು. ಮಕ್ಕಳು ಬಂದಾಗ ಅವರ ಕೆನ್ನೆ ಸವರಿ ತಲೆ ತಡವಿ ಹೇಳಿದಳು, ಒಳ್ಳೆಯವರಾಗಿರಬೇಕು. ಯಾವಾಗ ಬರ್ತೀಯಮ್ಮ? ಮುರುಳಿ ಕೇಳಿದಾಗ ಮಧು ಮಾತು ಬದಲಿಸಿದಳು. ನಿನ್ನ ಆರೋಗ್ಯ ಸರಿಯಾಗಿ ನೋಡಿಕೋ, ವಾರಕ್ಕೆ2 ಕಾಗದ ಹಾಕು ಸಾಕಮ್ಮ. ಮಧು ಹುಷಾರು, ಸರಿಯಾಗಿ ನೋಡಿಕೋ, ಏನು ಬೇಕಾದರೂ ಕೂಡಲೇ ಕಾಗದ ಬರಿ. ಅತ್ತಿಗೆ ಮನೆಗೆ ಹೋಗಿರಬೇಕಾದರೆ ನಾನು ಹೇಳುತ್ತಿರುವಂತೆಯೇ ಡಿಸೋಜಾ ಕಾರು ಸ್ಟಾರ್ಟ್ ಮಾಡಿದನು. ನಾನು ದೂರ ಸರಿದು ಕಾರು ಹೋಗಲು ಅನುವು ಮಾಡಿಕೊಟ್ಟೆ. ಡಿಸೋಜಾ, ಹುಷಾರಾಗಿ ಡ್ರೈವ್ ಮಾಡು. ಕಾರು ನಿಧಾನವಾಗಿ ಚಲಿಸಿತು. ಕಾರು ಮರೆಯಾದಂತೆ, ಮಧು ಬೀಸುತ್ತಿದ್ದ ಕೈ ಮರೆಯಾದಂತೆ ನನ್ನ ಹೃದಯ ಬರಿದಾದಂತಾಯಿತು. ಬದುಕು ಬರಿದಾಯಿತು. ಸವಿಜೇನಿನ ಬಟ್ಟಲು ಬರಿದಾಗಿತ್ತು. ಕಣ್ಣು ಮಂಜಾಗಿತ್ತು. ನಿಟ್ಟಿಸಿರುಟ್ಟು ಒಳಗೆ ಮಕ್ಕಳನ್ನು ಕರೆದುಕೊಂಡು ಬಂದಾಗ ಮನೆಯಲ್ಲಿ ಏನೋ ಶೂನ್ಯತೆ, ಎಲ್ಲವೂ ಹಾಳು ಸುರಿಯುತ್ತಿರುವ ಭಾವನೆ. ಪ್ರತಿಯೊಂದು ವಸ್ತುವು ನನ್ನನ್ನು ನೋಡಿ ಹಾಸ್ಯ ಮಾಡಿ ನಗುತ್ತಿರುವಂತೆ ಭಾಸವಾಯಿತು. ನೋಡು, ನೀನು ಮಧುವನ್ನು ಬಿಟ್ಟು ಗಳಿಗೆಯೂ ಇರಲಾರೆ ಎಂದು ಹೇಳುತ್ತಿದ್ದೆಯಲ್ಲ, ಈಗ ನೋಡು, ಮದುವೆ ನಿನ್ನ ಬಿಟ್ಟು ಹೋದಳು. ಕೈಯಲ್ಲಿ ತಲೆ ಇಟ್ಟು ಕುಳಿತು ಬಿಟ್ಟೆ. ಪಪ್ಪ ಪಪ್ಪ ಅಳ್ತಾ ಇದ್ದೀಯಾ? ನನಗೆ ಅಮ್ಮ ಬೇಕು ಎಂದು ಮದನ ಹೇಳಿದಾಗ ಮೈ ಮನ ಜಾಡಿಸಿ ಎದ್ದೆ. ಮಕ್ಕಳ ಮುಂದೆ ನನ್ನ ದುರ್ಬಲತೆ ತೋರಿಸಿಕೊಳ್ಳಬಾರದು. ಅನಂತರ ಸ್ಕೂಲಿನ ಅವಾಂತರ, ನನ್ನ ಆಫೀಸಿನ ಗಲಾಟೆ ಎರಡು ಸೇರಿ ಮನ ಕೊಂಚ ಹಗುರವಾದರೂ ಮಧುವಿನ ಅಗಲಿಕೆಯ ಬೇಸರ ಮನದಲ್ಲಿ ಹೆಪ್ಪುಗಟ್ಟಿಕೊಂಡಿತ್ತು. ಸಂಜೆ ಮನೆಗೆ ಬರುತ್ತಲೇ ಮದನ ಮುರುಳಿ ಆಗ ತಾನೇ ಸ್ಕೂಲಿನಿಂದ ಹಿಂತಿರುಗಿದ್ದರು. ಇಬ್ಬರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರೂ ಮನಸ್ಸಿನ ದೂಢ ಮುಖಭಾವದಲ್ಲಿ ಎದ್ದು ತೋರುತ್ತಿತ್ತು. ನಾನು ಬಂದ ಕೂಡಲೇ ಎದ್ದು ಓಡಿ ಬರುತ್ತಿದ್ದವರು ಇಂದು ನನ್ನತ್ತ ನೋಡಿ ಮುಖವನ್ನು ಪುಸ್ತಕದಲ್ಲಿ ಅಡಗಿಸಿದರು. ಯಾಕೆ ಸಾಯಂಕಾಲ ಆಟಕ್ಕೆ ಹೋಗದೆ ಮನೆಯಲ್ಲಿದ್ದೀರಿ? ನಾನೇ ಇಬ್ಬರ ತಲೆ ತಡವಿ ಹೇಳಿದೆ. ಯಾಕೋ ಬೇಜಾರು ಪಪ್ಪ. ಮದನ ಹೇಳಿದಾಗ ನನಗೆ ಗಂಟಲುಬ್ಬಿ ಬಂತು. ನಾನು ಬಂದದ್ದು ಕಂಡು ನಾನಿ ಕಾಫಿ ತಿಂಡಿ ಕೈಯಲ್ಲಿ ಹಿಡಿದು ಬಂದ. ಮಕ್ಕಳದು ಆಯ್ತಾ? ನಾನು ಕೇಳಿದಾಗ ನಾನಿ ಅನುಮಾನಿಸಿದ. ಇಬ್ಬರು ತಿಂದ ಶಾಸ್ತ್ರ ಮಾಡಿದರು. ಹಸಿವಿಲ್ಲವಂತೆ. ನಾನು ಮುರುಳಿ ಮದನರತ್ತ ನೋಡಿದಾಗ ಬೇಕಂತಲೇ ಮುಖ ಕಾಣದಿರಲೆಂದು ಪುಸ್ತಕ ಮುಖಕ್ಕೆ ಅಡ್ಡವಾಗಿ ಹಿಡಿದರು. ಮಧುವಿನ ಅಭಾವ ಎಲ್ಲದರಲ್ಲೂ ಎದ್ದು ಕಾಣುತ್ತಿತ್ತು. ನನಗೆ ತಿಂಡಿ ಸೇರಲಿಲ್ಲ. ಕಾಫಿ ಕುಡಿದು ಲೋಟ ಕೆಳಗಿಟ್ಟೆ. ಅಂತೋಣಿ ಮಕ್ಕಳನ್ನು ಕರೆದೊಯ್ಯಬಹುದಿತ್ತು. ಅವನೂ ಇರಲಿಲ್ಲ. ಕಣ್ಣಾಸರೆಯಲ್ಲೇ ಒಲವಿನ ಧಾರೆ ಹರಿಸುತ್ತಿದ್ದ ಅಮ್ಮ ಇರಲಿಲ್ಲ. ನಾನು ಮಕ್ಕಳ ಬೇಸರ ನೀಗಿಸಲು ಎದ್ದೆ. ಬನ್ನಿ, ಎಲ್ಲಾದರೂ ಹೋಗೋಣ. ನಿಮಗೆಲ್ಲಿ ಬೇಕೋ ಅಲ್ಲಿಗೆ ಕರೆದೊಯ್ಯುತ್ತೇನೆ. ಎಲ್ಲೂ ಬೇಡ ಪಪ್ಪ, ನಾವಿಲ್ಲೇ ಇರ್ತೀವಿ, ಮುರುಳಿ ಹೇಳಿದ. ನೀನು ಬೇಕಾದರೆ ಕ್ಲಬ್ಬಿಗೆ ಹೋಗು, ನಾವಿಬ್ರು ಜಗಳ ಆಡೋಲ್ಲ. ನನಗೆ ಕರುಣೆ ಉಕ್ಕಿ ಹರಿಯಿತು. ಗಂಡ ಹೆಂಡತಿ ವಿರಸದಲ್ಲಿ ಮಕ್ಕಳಿಗೇಕೆ ಶಿಕ್ಷೆ? ಬೇಡ, ನಾನೆಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಎಲ್ಲಿ ಪುಸ್ತಕ ತನ್ನಿ, ನಾನು ಪಾಠ ಹೇಳಿಕೊಡ್ತೀನಿ, ನಾನು ಅವರೆದುರೇ ಕುಳಿತು ಹೇಳಿದಾಗ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ತಗೊಂಡ್ಬಾ ಮದನ್, ಎಲ್ಲಿ ಗಣಿತ ತಗೊಂಡ್ಬಾ. ನಾನು ಕ್ಲಾಸಿನಲ್ಲಿ 100ಕ್ಕೆ 100 ತಗೋತಾ ಇದ್ದೆ. ನಾನು ಹುರಿದುಂಬಿಸಿದಾಗ ಮದನ ಅನುಮಾನಿಸುತ್ತ ಪುಸ್ತಕ ನನ್ನ ಮುಂದೆ ಹಿಡಿದ. ಪಪ್ಪ, ನಿಂಗೆ ಮನೆ ಲೆಕ್ಕಗಳೇ ಬರೋಲ್ಲ, ಯಾವಾಗಲೂ ಅಮ್ಮ ಕರೆಕ್ಟ್ ಮಾಡೋಳು, ನಿಂಗೆ ಹೇಗೆ 100ಕ್ಕೆ 100 ಬರ್ತಾ ಇತ್ತು? ನಾನು ಮದನನ ಮುಖ ನೋಡಿದೆ. ಅವನು ಹೇಳಿದ್ದು ನಿಜ. ಮನೆಯ ಲೆಕ್ಕದಲ್ಲಿ 106 ರೂಪಾಯಿಗಳು ಹೆಚ್ಚು ಕಡಿಮೆ ಮಾಡಿಬಿಟ್ಟು ಮಧುವಿನ ಕೈಯಲ್ಲಿ ಕಿವಿ ಹಿಂಡಿಸಿಕೊಳ್ಳುತ್ತಿದ್ದೆ. ನೆನಪು ಬಂದಾಗ ನಕ್ಕೆ.
ಅಮ್ಮನಷ್ಟು ಜಾಣ ಅಲ್ಲ. ಅಮ್ಮಂಗೆ 100ಕ್ಕೆ 120 ಬರ್ತಾ ಇತ್ತು. ನಾನು ಲೆಕ್ಕ ಪ್ರಾರಂಭಿಸಿದಾಗ ನನಗೆ ಮನಸ್ಸಿರಲಿಲ್ಲ. ಇನ್ನು ಮದನನಿಗೆ ಹೇಗೆ ಬರಬೇಕೋ 4-5 ಬಾರಿ ಆಕಳಿಸಿದ. ನನ್ನ ಪಾಡಿಗೆ ನಾನು ಲೆಕ್ಕ ಮಾಡಲು ಹೇಳುತ್ತಿದ್ದೆ. ಅವನು ಪೆನ್ನಿನಿಂದ ಕೈ ಮೇಲೆ ಚಿತ್ರ ಬರೆದುಕೊಳ್ಳುತ್ತಿದ್ದ. ಮದನ್, ನೀನು ಗಮನ ಕೊಡುತ್ತಿಲ್ಲ. ನಾನು ಕೊಂಚ ಗದರಿದಾಗ ಮದನ್ ಪುಸ್ತಕಗಳನ್ನು ಜೋಡಿಸಿಕೊಂಡು ಎದ್ದು ನಿಂತನು. ನನಗೆ ಎಲ್ಲ ಲೆಕ್ಕನೂ ಬರುತ್ತೆ, ಅಮ್ಮ ಹೇಳ್ಕೊಟ್ಟಿದ್ದಾಳೆ. ನಾನು ನಿರುಪಾಯನಾಗಿ ನಿಟ್ಟುಸಿರಿಟ್ಟೆ. ಮುರಳಿ, ನೀನಾದರೂ ಬಾ, ಹೇಳಿಕೊಡ್ತೀನಿ. ಮದನನೇ ನಕ್ಕನು. ಅವನಿಗೆ ಯಾಕೆ ಪಾಠ? ಅವನೇ ಬೇಕಾದರೆ ಹೇಳಿಕೊಡ್ತಾನೆ ನಿಂಗೆ. ಮುರಳಿ ಮೌನವಾಗಿ ಕುಳಿತಿದ್ದನು. ಮದುವಿಲ್ಲದಿದ್ದುದು ನನ್ನ ಮಕ್ಕಳೇ ನನಗೆ ಅಪರಿಚಿತರಂತೆ ಕಾಣುತ್ತಿದ್ದರು. ಹೇಗಾದರೂ ಮಾಡಿ ನಮ್ಮೆಲ್ಲರನ್ನೂ ಆವರಿಸಿದ್ದ ಅಸ್ಪಷ್ಟ ದುಗುಡನೀಗಲೂ ನಾನು ಮಕ್ಕಳನ್ನು ಎಬ್ಬಿಸಿದೆ. ಬನ್ನಿ 3 ಜನನು ಯಾವುದಾದ್ರೂ ಪಿಕ್ಚರಿಗೆ ಹೋಗೋಣ. ಕಣ್ಣು ಹಾಳಾಗುತ್ತೆ. ನಾವು ಬರೋಲ್ಲ. ಮಕ್ಕಳು ತುಂಬ ಪಿಕ್ಚರ್ಸ್ ನೋಡಬಾರ್ದಂತ ನಮ್ಮ ಟೀಚರ್ ಹೇಳಿದ್ದಾರೆ. ಮುರಳಿ ಹೇಳಿದಾಗ ನಾನು ಸುಮ್ಮನಾಗಬೇಕಾಯಿತು. ಮಕ್ಕಳ ಮನಸ್ಸೆಳೆಯಲಾಗದೆ ನಾನು ಎದ್ದು ಹೊರಟೆ. ನನಗೆ ಹೆದರುತ್ತಿದ್ದ ಮಕ್ಕಳು ನಾನಿಲ್ಲದಿದ್ದಾಗ ಕೊಂಚ ಹಾಯಾಗಿರಬಹುದು ಎಂದು ನನ್ನ ಆಸೆ. ಎಂದು ಮನೆ ಬಿಟ್ಟು ಒಬ್ಬನೇ ಹವಾ ಸೇವನೆಗೆ ಹೊರಟವನಲ್ಲ. ಆದರೂ ಮನಸ್ಸಿನ ಮುಜುಗರ ಪರಿಹರಿಸಿಕೊಳ್ಳಲು ಹೊರಟೆ. ಕಾಲೆಳೆದುಕೊಂಡು ಹೋದ ಕಡೆ, ಮನಸ್ಸು ತಿರುಗಿದತ್ತ ಕಡೆ ಮಧು. ನನ್ನ ಜೀವನದ ಹಿಂದಿನ ನೆನಪಿನಾಳದಲ್ಲೇ ಹೆಜ್ಜೆ ಇಟ್ಟು ಹೊರಟೆ. ಮನೆಗೆ ಹಿಂದಿರುಗಿದಾಗ ನಿಶಬ್ದ. ಮನೆಯ ವಾತಾವರಣ ಪ್ರೇತ ಕಳೆ ತಂದಿತ್ತು. ಸೋಫಾದ ಮೇಲೆ ಮದನ ಆಗಲೇ ಕಾಲು ಚಾಚಿ ಮಲಗಿ ನಿದ್ರೆ ಮಾಡುತ್ತಿದ್ದನು. ಮುರಳಿ ಕುರ್ಚಿಯೊಂದರಲ್ಲಿ ಕುಳಿತು ತೂಕಾಡಿಸುತ್ತಿದ್ದನು. ನನಗಾಗಲೇ ಅರಿವಾಗಿದ್ದು. ನನಗೆ ಕಾಲದ ಪರಿಮಿತ ಮರೆತು ಹೋದದ್ದು. ನಾನಿ ಏನು ಮಕ್ಕಳು ಮಲಗಿಬಿಟ್ಟಿದ್ದಾರೆ. ಅವರಿಬ್ಬರದು ಊಟ ಆಯಿತಾ? ನಾನಿ ತಲೆ ಕೆರೆದುಕೊಂಡನು. ಇಬ್ಬರು ಇನ್ನೂ ಊಟ ಮಾಡೇ ಇಲ್ಲ. ನನಗೆ ಹೇಳಿ ಸಾಕಾಯಿತು. ನನಗೆ ಸಹನೆ ಮೀರುತ್ತಿತ್ತು. ಆಫೀಸಿನ ಹೊರ ಕೆಲಸ ಮುಗಿಸಿ ಮನೆಗೆ ಬಂದರೆ ಈ ಮಕ್ಕಳ ಗೋಳೇನು? ಇವರು ಏಕೆ ನನ್ನನ್ನು ಹೀಗೆ ಕಾಡಿಸುತ್ತಾರೆ? ಮದನ ಮುರಳಿಯರನ್ನು ಹಿಡಿದಲುಗಿಸಿ, ಹೇಳ್ರೋ, ಊಟ ಮಾಡಿ ಮಲ್ಕೊಳ್ಳಿ. ನನಗೆ ಬೇಡ, ಸೇರೋಲ್ಲ. ಮದನ ನಿದ್ದೆಗಣ್ಣಿನಲ್ಲೇ ಗೊಣಗಿದನು. ನಾನು ಊಟ ಮಾಡೋಲ್ಲ. ಮುರಳಿ ಎದ್ದು ಆಕಳಿಸಿದ. ನನಗೆ ನಿದ್ದೆ ಬರ್ತಾ ಇದೆ, ಮಲಗುವ ರೂಮಿನತ್ತ ನಡೆದ. ಬೆಳಗಿನಿಂದ ಮಕ್ಕಳು ಏನೂ ಸರಿಯಾಗಿ ತಿಂದಿಲ್ಲ, ಕುಡಿದಿಲ್ಲ. ನಾನಿ ಹೇಳಿದಾಗ ನನಗೆ ರೇಗಿತು. ಮುರಳಿಯನ್ನು ಹಿಡಿದೆಳೆದೆ. ಊಟ ಮಾಡಿ ಮಲ್ಕೋ, ಇಲ್ದಿದ್ರೆ 4 ಬಾರಿಸಿ ಬಿಡ್ತೀನಿ. ಮಾಡಿದ ಅಡುಗೆ ಎಲ್ಲ ನಾನು ತಿನ್ನಲ? ಮುರಳಿ ನನ್ನ ಕೈ ಬಿಡಿಸಿಕೊಂಡು ಸೆಟೆದು ನಿಂತನು. ನನಗೆ ಊಟ ಬೇಡ ಅಂದರೆ ಬೇಡ. ಅಮ್ಮ ಇಲ್ದಿದ್ರೆ ನನಗೆ ಊಟ ಮಾಡೋಕ್ಕೆ ಒಂದು ತರಹ ಆಗುತ್ತೆ. ಬೇಕಾದ್ರೆ ನೀನೇ ಊಟ ಮಾಡು ಪಪ್ಪ. ನನ್ನ ಸಹನೆ ಮಿತಿ ಮೀರಿತು. ಮುರಳಿಯ ಕೆನ್ನೆಗೆ ಬಾರಿಸಿದೆ. ಬಡವ, ನನಗೆ ಎದುರು ಹೇಳ್ತೀಯಾ? ನನ್ನ ಏಟಿಗೆ ಮುರಳಿ ತತ್ತರಿಸಿ ಹೋದನು. ಕಣ್ಣು ತುಂಬಿ ಕಿಡಿಕಾರುತ್ತಾ ಕೆನ್ನೆಯ ಮೇಲೆ ಕೈಯಾಡಿಸಿಕೊಂಡು ನನ್ನನ್ನೇ ನೋಡಿದಾಗ, ಅವನ ಮುಖವನ್ನು ನಾನು ನೋಡಿದಾಗ ನನಗೆ ಮದುವೆ ನನ್ನ ಕಣ್ಣ ಮುಂದೆ ನಿಂತಿತ್ತು. ಅದೇ ಗುಂಗುರು ಕೂದಲು, ಅದೇ ಬೊಗಸೆ ಕಣ್ಗಳು, ಅದೇ ಮೂಗು, ಬಾಯಿ, ತುಟಿ, ಅದೇ ನೋಟ, ಅದೇ ಕಂಬನಿ ತುಂಬಿದ ಕಣ್ಣು. ನಾಳೆನೇ ನಾನು ಅಮ್ಮನ ಹತ್ತಿರ ಹೊರಟು ಹೋಗ್ತೀನಿ. ನಾನು ಪರೀಕ್ಷೆಯಲ್ಲಿ ಫೇಲ್ ಆದರೂ ಪರವಾಗಿಲ್ಲ. ಅವನು ಹೇಳಿದಾಗ ಕಣ್ಣಿನಲ್ಲಿ ನೀರು ತುಂಬಿ ಕೆನ್ನೆಯ ಮೇಲೆ ಹರಿಯಿತು. ಅರೆಗಳಿಗೆಯಲ್ಲಿ ನಾನು ಕರಗಿ ನೀರಾಗಿ ಹೋದೆ. ಅವನತ್ತ ಧಾವಿಸಿ ಅವನನ್ನು ತಬ್ಬಿಕೊಂಡು ಮುತ್ತಿಟ್ಟೆ. ಮಧುವನ್ನು ಹೊಡೆದಷ್ಟು ನೋವು ನನಗಾಗಿತ್ತು. ಇವನು ನನ್ನ ಮಧುವಿನ ಪ್ರೀತಿಯ ಪ್ರತೀಕ. ಮುರಳಿ, ನನ್ನ ಮುರಳಿ, ನಾನು ತುಂಬ ಕೆಟ್ಟವನು. ನಿನ್ನ ಹೊಡೆದು ಬಿಟ್ಟೆ. ನೀನೇ ನನ್ನ ಕೈ ಕತ್ತರಿಸಿ ಬಿಡು. ನೀನು ಯಾಕಪ್ಪ ಮರಿ ನನ್ನ ರೇಗಿಸ್ತಿ? ಅವನ ಕೆನ್ನೆ ಗಲ್ಲಕ್ಕೆ ಮತ್ತೆ ಮತ್ತೆ ಮುತ್ತಿಟ್ಟೆ. ಕಣ್ಣೊರೆಸಿ ಎದೆಗೆ ಅಪ್ಪಿಕೊಂಡೆ. ಮಧುವನ್ನೇ ಅಪ್ಪಿಕೊಂಡ ಅನುಭವವಾಗಿ ಮೈಯಲ್ಲಿದ್ದ ಮನದಲ್ಲಿದ್ದ ನೋವು ಮುಗಿದಂತಾಯಿತು. ಮುರಳಿ ಮಾತನಾಡಲಿಲ್ಲ. ನನ್ನ ಎದೆಯಲ್ಲೇ ಮುಖವಿಟ್ಟು ಅತ್ತನು. ಪಪ್ಪ, ನನಗೆ ಅಮ್ಮ ಬೇಕು. ಆಗಲಿ, ಕರ್ಕೊಂಡು ಬರ್ತೀನಿ. ಈಗ ಬಾ ಜಾಣ ಮರಿ, ಊಟ ಮಾಡಿ ಮಲಗುವೆಯಂತೆ. ಅವನನ್ನೆತ್ತಿಕೊಂಡು ಅಡಿಗೆಯ ಮನೆಯತ್ತ ನಡೆದೆ. ನಾನು ಮುದ್ದು ಮಾಡಿ ರಮಿಸಿ ಅವನಿಗೆ ಊಟ ಮಾಡಿಸಿದ ಮೇಲೆ ಅವನನ್ನು ಕರೆದೊಯ್ದು ಹಾಸಿಗೆಯ ಮೇಲೆ ಮಲಗಿಸಿ ಹೊದಿಕೆ ಹೊದಿಸಿ ನೆತ್ತಿ ಸವರಿದೆ. ಮುರಳಿ, ನಿಂಗೆ ಪಪ್ಪನ ಕಂಡರೆ ಪ್ರೀತಿ ಇಲ್ವಾ?
ನನಗೆ ನಿನ್ನ ಕಂಡರೆ ತುಂಬ ಇಷ್ಟ. ಒಂದು ಕ್ಷಣ ಮುರುಳಿ ನನ್ನನ್ನೇ ನೋಡಿ ನನ್ನ ಕೊರಳು ತಬ್ಬಿದ. ಹಾಗೆ ನಿದ್ರೆ ಹೋದ. ಅವನಿಗೆ ಪೂರಾ ನಿದ್ರೆ ಬಂದ ಮೇಲೆ ಅವನ ಕೈ ಬಿಡಿಸಿ ಮೆಲ್ಲಗೆ ಎದ್ದೆ. ನನ್ನ ಕಣ್ಣಲ್ಲಿ ನೀರು ತುಂಬಿಯೂ ಬಂದದ್ದು ನನಗೆ ಅಚ್ಚರಿಯಾಗಿತ್ತು. ಹಿಂಗೈಯಿಂದ ಕಣ್ಣೊರೆಸಿಕೊಂಡೆ. ಮಧು ನನ್ನನ್ನೇಕೆ ಹೀಗೆ ಕಾಡಿಸುತ್ತಿ? ಮದನ ಹಾಗೆಯೇ ಮಲಗಿದ್ದ. ಅವನು ಒಂದು ದಿನ ಉಪವಾಸವಿದ್ದರೇನು ಬಾಧಕವಿಲ್ಲವೆಂದರಿತ ನಾನು ಅವನನ್ನು ಎಬ್ಬಿಸುವ ತಂಟೆಗೆ ಹೋಗಲಿಲ್ಲ. ಅವನನ್ನೆತ್ತಿ ಮುರುಳಿಯ ಪಕ್ಕ ಮಲಗಿಸಿದೆ. ಇಷ್ಟೆಲ್ಲ ಗಲಾಟೆಯಾದ ಮೇಲೆ ನನ್ನ ಹಸಿವು ಎಲ್ಲೋ ಓಡಿ ಹೋಗಿತ್ತು. ನಾನಿ ಒಂದು ಲೋಟ ಹಾಲಿದ್ರೆ ಕೊಡು, ನನಗೆ ಸಾಕು. ಅವನು ತಂದಿತ್ತ ಹಾಲು ಕುಡಿದು ಮಕ್ಕಳ ಪಕ್ಕದಲ್ಲಿ ಉರುಳಿಕೊಂಡೆ. ನಾನಿ ಬಾಗಿಲುಗಳನ್ನೆಲ್ಲ ಸರಿಯಾಗಿ ಹಾಕು. ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ನಾನು ಕಟ್ಟಿದ ಪ್ರೀತಿಯ ಕನಸು ಎಲ್ಲಿಂದ ಎಲ್ಲಿಗೆ ಹೋಗಿತ್ತು? ಇದೇನು ನನ್ನ ಹಣೆಯ ಬರಹವೋ, ಅಥವಾ ನಮ್ಮ ಪ್ರೀತಿಯ ಬದುಕು ನೋಡಿ ಯಾರಾದರೂ ನಮ್ಮ ಬದುಕು ಹಾಳು ಮಾಡುತ್ತಿರುವರೋ? ಹೇಗಿದ್ದ ಮಧು ಹೇಗಾಗಿ ಹೋದಳು? ಕಾರಣ? ಈ ಸಮಸ್ಯೆಗೆ ಪರಿಹಾರವಿರಲೇಬೇಕು. ನಾನು ಪರಿಹರಿಸಲೇಬೇಕು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.